ಹೇಳಿ ಬ್ರದರ್. ಸಿನಿಮಾ ನಾನು ರಿಯಲಾಗಿ ಹೇಳ್ತೀನಿ ಬ್ರೋ, ನಾನು ಹುಟ್ಟೇ ಇರಲಿಲ್ಲ ಸೀರಿಯಸ್ ಆಗಿ. ನನಗೆ ಈಗ 22 ಏಜು. ಬಟ್ ಈ ಸೆಲೆಬ್ರೇಷನ್ನ ನಾನು ನೋಡೋದು ತುಂಬ ಖುಷಿ ಆಗ್ತಿದೆ. ಆಮೇಲೆ ಈ ಫಿಲಮಲ್ಲಿ ಅರ್ಥ ಆಗೋದು ಅಂತ ಏನೂ ಇಲ್ಲ. ಬಟ್ ನೀವು ಪ್ರತಿ ಸೀನು ಮಜಾ ಮಾಡ್ತೀರಾ, ಪ್ರತಿ ಸೀನು ನೀವು ಇಷ್ಟವಾಗಿ ನೋಡ್ತೀರಾ. ಕಪ್ಪಾಳು ಕೊಡಿದ್ರು ಓಡಿಸ್ಕೊಂಡು ಕುತ್ಕೊಂಡು ನೋಡೋ ಥರ ಇರುತ್ತೆ ಫಿಲಮು. ಯಾರಿಗೂ ಅರ್ಥ ಆಗೋಲ್ಲ. ಈ ಹಾಡು ಅರ್ಥ ಹೊಡ್ಕೊಳ್ಳೋಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದೀನಿ. ನಾನು 3ನೇ ಕ್ಲಾಸಿನೂ ಫ್ಯಾನು. ಬಟ್ ಈ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಮೇಲ್ಗಡೆ ಲವ್ ಕೆಳಗಡೆ ಟಿ ಅಂತ ಹೇಳ್ಬೋದು ಅಷ್ಟೇ, ನನಗೆ ಅರ್ಥ ಆಗಿರೋದು ಮಟ್ಟಿಗೆ. ನಮ್ಮ ಬಗ್ಗೆ ನಾವೆಂಥ ಕಚಡ ಲೋಫರ್ ವರ್ಸ್ಟ್ ನನ್ನ ಮಕ್ಕಳು ಅಂತ ನಾನು ನಮ್ಮಲ್ಲಿ ಇರ್ತಾರೆ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಬ್ರದರ್, ನಮ್ಮಲ್ಲಿರೋ ನಾನು ಮೀನ್ಸ್ ಇವಾಗ ನಮ್ಮ ಮುಂದೆಗಡೆ ಚೆನ್ನಾಗಿ ಮಾತಾಡ್ಬೋದು, ಒಳಗಡೆ ಏನು ಮಾತಾಡ್ತೀವಿ ನಮ್ಗೆ ಗೊತ್ತಾಗಲ್ಲ. ಅದೇನು ಅಂತ ರಿಯಲ್ ಆಗಿ ಇರೋದನ್ನ ಇದ್ದಂಗೆ ಓಪನ್ ಆಗಿ ತೋರಿಸಿದ್ದಾರೆ. ಬನ್ನಿ ಎಲ್ಲರೂ ಫಿಲಮ್ ನೋಡಿ ಅಷ್ಟೇ. ಥ್ಯಾಂಕ್ ಯು. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ. ಉಪೇಂದ್ರನ ಕೈಲಿ ಅವ್ರೊಬ್ರ ಕೈಲಿ ಆ ತಾಕತ್ತಿರೋದು. ಉಪ್ಪಿ ಅಣ್ಣ ಬರ್ತಾರೆ, ಕಾಯೋಣ. ಆಲ್ ದ ಬೆಸ್ಟ್ ಉಪ್ಪಿ ಅಣ್ಣ. ಜೈ ಉಪ್ಪಿ ಅಣ್ಣ. ಅಪ್ಪ ಅಮ್ಮ ಅಣ್ಣ ತಮ್ಮನ ಹಿಡ್ಕೊಂಡ್ ಬಂದವನಲ್ಲ, ಸಿಂಗಲ್ ಆಗಿ ಬಂದವನು. ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕನ್ನೋ ಆಸೆ ಇದೆ. ಕಿಂಡಲ್ ಮಾಡ್ರೆ ಪೊಂಗಲ್ ಮಾಡಿ ಟೆಂಪಲ್ ಮುಂದೆ ಗುಂಪಲ್ ಹಚ್ಬಿಡ್ತೀನಿ. ಜೈ ಒಪಿ ಬಾಸ್. ಬನ್ನಿ, ಯಾವ್ದಾದ್ರು ಸಿನಿಮಾ ನೋಡಿದ್ರೆ ತಮಿಳು, ಮರಾಠಿ ಅಥವಾ ನಮ್ಮ ಕನ್ನಡದಲ್ಲಿ ಕನ್ನಡಿಗನ ನಾವು ಬೆಳೆಸೋ ನಮ್ಮ ರಿಯಲ್ ಸ್ಟಾರ್ ಯಾವತ್ತಿರೋ ರಿಯಲ್ ಸ್ಟಾರೇ. ಹೇಳೋದು ಕೇಳಿ, ಸುಮ್ಮನೆ ಟೈಮ್ ಪಾಸಿಗೆಲ್ಲ ಮಾಡಲ್ಲ ಸಿನಿಮಾ. ಮಾಡಿದ್ರೆ ಗತ್ತು ಗಮ್ಮತ್ತು ಗಾಂಭೀರ್ಯದಲ್ಲಿ ಮಾಡೋದು ಒಬ್ಬರೇ ಸಿಂಹ, ಅವರೇ ನಮ್ಮ ಬ್ರಹ್ಮ ಉಪ್ಪಿ ರಿಯಲ್ ಸ್ಟಾರ್ ಅಣ್ಣ. ಯಾಕಂದರೆ ಸುಮ್ಮನೆ ಯಾವುದ್ಯಾವುದೋ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಕನ್ನಡನೇ ಸಿನಿಮಾನೇ ಅರ್ಧ ಜನ ನೋಡಲ್ಲ ಸರ್ ಕರ್ನಾಟಕದವರು. ಯಾಕಂದರೆ ಅವರಿಗೆ ಫಿಲಮ್ ಚೆನ್ನಾಗಿಲ್ಲ ಅದು ಇದು ಅಂತಾರೆ. ಅದು ಉಪ್ಪಿ ಸರ್ದು ಮೂವಿ ಯಾವುದೇ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಅವ್ರು ರಿಯಲ್ ಸ್ಟಾರ್ ಅಂತ ಬಿರುದು ಯಾಕೆ ಸರ್ ಕೊಟ್ಟಿರೋದು? ರಿಯಲ್ ಸ್ಟಾರ್ ಎಲ್ಲ ರಿಯಲಾಗಿ ಓಪನ್ ಆಗಿ ತೋರಿಸೋದವ್ರು, ಎಲ್ಲ ಸೀನ್ ಆಗಲಿ ಅದಾಗಲಿ. ಈ ಕರ್ನಾಟಕದಲ್ಲಿ ಏನು ಗೊತ್ತಾ ಸರ್, ಬರೀ ಹತ್ತಿಸ್ಕೊಡೋ ಜನಗಳು ಸ್ವಲ್ಪ ಇದ್ದಾರೆ ಸರ್. ಈ ಕಡೆ ಆ ಕಡೆ ಅವರು ಬೆಳೆಯಲ್ಲ, ಈ ಕಡೆ ನಮ್ಮನ್ನು ಬೆಳೆಸಲ್ಲ, ಹಂಗಿರ್ತಾರೆ. ತುಳಿಯೋರು ಯಾವತ್ತೂ ತುಳಿತಾನೆ ಇರ್ತಾರೆ. ಅದೇ ರಿಯಲ್ ಸ್ಟಾರ್ ಒಬ್ಬರೇ, ಅವರೇ ನಮ್ಮ ಉಪ್ಪಿ ಬಾಸ್. ಯಾಕೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.